ಟೈಮ್ ಆಯ್ತು, ಇನ್ನೂ ಏನು ಮಾಡ್ತಿದ್ದೀರಿ ಅಲ್ಲಿ? ಅದು ಕ್ಯಾಬ್ ಸಿಗ್ತಿಲ್ಲ, ಅದಕ್ಕೆ ಕ್ಯಾಬ್ಗೋಸ್ಕರ ಕಾಯ್ತಿದ್ದೆ. ವಿಷಯ ಗೊತ್ತಿಲ್ವಾ ನಿಮಗೆ? ಏನು? ಇಂದು ಮೋಡ ಕವಿದ ವಾತಾವರಣ ಇದ್ದು ಮಳೆ ಬರೋ ಮುನ್ಸೂಚನೆ ಇರೋದ್ರಿಂದ ಕ್ಯಾಬ್ ಸಿಗೋದು ಕಷ್ಟ ಆಗುತ್ತೆ. ಅದರಿಂದ ನಿಮ್ಮನ್ನು ಸೇಫಾಗಿ ಮನೆಗೆ ಕರ್ಕೊಂಡು ಹೋಗೋ ಜವಾಬ್ದಾರಿಯನ್ನು ಶ್ರೀಯುತ ಚಿರಾಗ್ ಅವರು ತೊಗೊಂಡಿದ್ದಾರೆ. ಪ್ರೀತಿಯಿಂದ ನೀವೇ ಒಪ್ಕೊಂಡು ಇಷ್ಟಪಟ್ಟು ಬಲಗಾಲಿಟ್ಟು ಬಂದರೆ ನೊಂದಿರೋ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಬರಲ್ಲ ಅಂದರೆ? ಬರಲಿಲ್ಲ ಅಂದರೆ ಕಷ್ಟಪಟ್ಟಾದರೂ ಪರವಾಗಿಲ್ಲ, ನಿಮ್ಮನ್ನೇ ತಾಕೊಂಡು ಪಕ್ಕದಲ್ಲಿ ಕೂರಿಸ್ಕೊಂಡು ಟ್ರಾಫಿಕ್ ಇಲ್ಲದಿರೋ ರೂಟಲ್ಲಿ ಸೇಫಾಗಿ ಮನೆಗೆ ಕರ್ಕೊಂಡು ಹೋಗ್ಬೇಕು ಅನ್ನೋ ನಿರ್ಧಾರ ಆಗಿದೆ. ಚಿರಾಗ್, ಏನಾಗಿದೆ ನಿಮಗೆ? ಯಾಕೆ ಈ ಥರ ಆಡ್ತಿದ್ದೀರಾ? ನೋಡಿದವರೆಲ್ಲ ಏನು ಅಂದ್ಕೊಳ್ಳಲ್ಲ? ನೋಡೋಕ್ಕಿಲ್ಲಿ ಯಾರೂ ಇಲ್ಲ. ನೀವು ಮಾತಾಡ್ತಾ ಟೈಮ್ ವೇಸ್ಟ್ ಮಾಡ್ತಿದ್ರೆ ನಮ್ಮ ತಾಳ್ಮೆ ಕೆಟ್ಟು ಆಮೇಲೆ ಏನಾದರೂ ಹೆಚ್ಚು ಕಮ್ಮಿ ಆದರೂ ಅದಕ್ಕೆ ನೀವೇ ಜವಾಬ್ದಾರಿ ಆಗ್ತೀರಾ. ನೋಡ್ತಾರೆ, ನಿಮ್ದು ಒಳ್ಳೆ ಕರ್ಮ ಆಯಿತು. ಕರ್ಮ ಗಿರ್ಮ ಅಂದೆ, ಪ್ರೀತಿಸೋದೇ ನನ್ನ ಧರ್ಮ ಅನ್ಕೊಂಡು ನೋಡ್ರಿ, ಪರಿಣಾಮನೇ ಬೇರೆ ಆಗುತ್ತೆ. ಚಿರಾಗ್, ಯಾಕೋ ತುಂಬ ಅತಿಯಾಗಿ ಮಾತಾಡ್ತಿದ್ದೀರಾ. ಆಯಿತು, ನೀವೀಗ ಸೈಲೆಂಟಾಗಿ ಬಂದು ಗಾಡೀಲಿ ಕೂತ್ರೆ ನನ್ನಷ್ಟು ಡೀಸೆಂಟ್ ಹುಡುಗ ಪ್ರಪಂಚದಲ್ಲೇ ಸಿಗಲ್ಲ ನಿಮಗೆ. ಓ, ರಾಹುಕಾಲ ಶುರು ಆಗೋ ಟೈಮ್ ಅಂತೂ ಬೇಗ ಹೊರಡನ್ ಬನ್ನಿ. ನಾನು ಬರಲ್ಲ. ಯಾಕ್ರಿ ನನ್ನ ಮೇಲೆ ಇಷ್ಟೊಂದು ಕೋಪ ನಿಮಗೆ? ಮೊದಲು ಥರ ಇಲ್ಲಪ್ಪ, ನೀವು ತುಂಬ ಚೇಂಜ್ ಆಗಿಬಿಟ್ಟಿದ್ದೀರಾ. ಹಾಂ, ನಾನೇನು ಚೇಂಜ್ ಆಗಿದ್ದೀನಿ? ಮೊದಲು ನೀವೇ ಪ್ರಪೋಸ್ ಮಾಡಿದ್ದೇನು, ನನ್ನ ಮದುವೆ ಆಗಿದ್ದೇನು, ಬಟ್ ಈಗ ನೋಡಿದ್ರೆ ಒಳ್ಳೆ ಹಾವು ನೋಡಿದವ್ರ ಥರ ಓಡೋಗ್ತಿರಲ್ಲ. ಅಷ್ಟೊಂದು ವಿಷಯ ಇದೆಯೇನ್ರಿ ನಮ್ಮಲ್ಲಿ? ಹಾಗಂತ ನಾನು ಯಾವಾಗ ಹೇಳಿದೆ? ಹಾಗಿದ್ಮೇಲೆ ನನ್ನ ಕಂಡ್ರೆ ಯಾಕೆ ನಿಮ್ಗೆ ಇಷ್ಟೊಂದು ತಾತ್ಸಾರ? ಎಲ್ಲದನ್ನು ಮರೆತು ಹೊಸ ಜೀವನ ಶುರು ಮಾಡ್ಬೋದಲ್ಲ ಗಂಡ ಹೆಂಡತಿಯಾಗಿ? ನೀವು ಹಾಕಿರೋದು ಬರೀ 2 ಗಂಟು, ನೆನಪಿದ್ಯಾ? ಓ, ಇನ್ನೊಂದು ಗಂಟೆ ಕಟ್ಬಿಡ್ತೀನಿ. 2 ಗಂಟೆ ಹಾಕಿರೋದಂದವರು ನೀವೇ, ಬ್ಯಾಲೆನ್ಸ್ 1 ಗಂಟೆನ ಹಾಕಿ ಲೆಕ್ಕ ಚುಪ್ತಾ ಮಾಡ್ತೀನಿ ಅಂದ್ರೂ ಅದನ್ನು ಬೇಡ ಅಂತಿದ್ದೀರಾ. ಅಲ್ಲ, ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತಲೇ ಅರ್ಥ ಮಾಡ್ಕೊಳಕ್ಕೆ ಆಗ್ತಿಲ್ವಲ್ಲ ನನಗೆ. ಟೈಮ್ ಬಂದಾಗ ಉಳಿದಿರೋದು 1 ಗಂಟೆ ಹಾಕ್ಬಿಟ್ಟು ನಿಮ್ಮ ಜೊತೆ ಹೊಸ ನಂಟು ಶುರು ಮಾಡಿ. ಇನ್ನೂ ಮಾತಾಡ್ತಾನೆ ಇರ್ತೀರಾ ಅಥವಾ ದೊಡ್ಡ ಮನ್ಸು ಮಾಡಿ ನಮ್ಮ ಗಾಡಿ ಹತ್ತೀರಾ ನೋಡಿ. ಬನ್ರಿ ರೀ, ಕೈ ಬಿಡಿ. ನಿಮ್ಮ ಕೈಯೆಲ್ಲ ನನ್ನ ಮ್ಯಾಜಿಕ್ ಇದೆ ಕಣ್ರಿ. ನಿಮ್ಮ ಕೈ ಮುಟ್ಟಿದ ಕೂಡಲೇ ಮನಸ್ಸಲ್ಲಿರೋ ಭಾರ ಎಲ್ಲ ಹಂಗೇ ಕಡಿಮೆ ಆಗೋಯ್ತು. ಸುಮ್ಮನೆ ಬಂದರೆ ಸರಿ, ಇಲ್ಲಾಂದರೆ ನನ್ನ ಪಾಡಿಗೆ ನಾನು ಹೋಗ್ತೀನಿ. ಬಂದೇ ಇರ್ರಿ. ಯಾಕಮ್ಮ, ನೀನ್ಯಾಕೆ ಊಟ ಬಡಿಸ್ತಾ ಇದೀಯಾ? ಅಂಬುಜಾ, ವತ್ಸಲ ಯಾರೂ ಇಲ್ವಾ? ಇಲ್ಲ ಮಾವ, ಅವ್ರು ಅಡುಗೆ ಮನೇಲಿದ್ದಾರೆ, ಅದಕ್ಕೆ ನಾನೇ ಬಂದೆ. ನಾನೇ ಬಡಿಸ್ತೀನಿ, ನೀವು ಊಟ ಮಾಡಿ. ಯಾಕೋ ಊಟ ಬೇಡವಾ? ಅಮ್ಮ, ನೀವಿಬ್ರು ಇನ್ನೂ ಒಳಗಡೆ ಏನು ಮಾಡ್ತಾ ಇದ್ದೀರಾ? ಇಲ್ಲಿ ನೀವು ಊಟ ಬಡಿಸೋದು ಬಿಟ್ಟು ಬೇರೆ ಯಾರೋ ಬಡಿಸೋ ಕರ್ಮ ಯಾಕೆ? ನರಸಿಂಹ, ನೀನು ಯಾರ ಮೇಲೆ ಬೇಕಾದರೂ ಕೋಪ ತೋರಿಸು, ಆದರೆ ತಿನ್ನೋ ಅನ್ನದ ಮೇಲೆ ಕೋಪ ತೋರಿಸ್ಬೇಡ ಕಣೋ. 1 ಹೊತ್ತು ಅನ್ನ ತಿನ್ನೋರ ಮಧ್ಯೆ ನಾವು ಇವತ್ತು 3 ಹೊತ್ತು ಹೊಟ್ಟೆ ತುಂಬ ಅನ್ನ ತಿಂತಾ ಇದ್ದೀವಿ. ಅಣ್ಣ, 3 ಅಲ್ಲ, ನಾನಂತೂ ದಿನಕ್ಕೆ 4 ಟೈಮ್ ತಿಂತೀನಪ್ಪ. ನಾನು ಮಾತಾಡಿದ್ರು ನೀನು ನನಗೇನು ಹೇಳ್ತಾ ಇಲ್ವಲ್ಲ, ಯಾಕೆ? ಅಯ್ಯೋ, ನಾನೇನೋ ಅನ್ನೋದು, ನೀನು ಮುಖ ಊದಿಸ್ಕೊಳ್ಳೋದು, ಅದೆಲ್ಲ ಯಾತಕ್ಕೆ ಬೇಕು? ಸಾರಿ, ಬೇರೆ ಯಾರೇ ಕುಂದಿರ್ತಿದ್ರೇನ್ರಿ? ನಂಗೆ ಗೊತ್ತಾಗ್ಲಿಲ್ಲ. ಪರವಾಗಿಲ್ಲ, ಕೂತ್ಕೊಳ್ಳಿ, ಯಾರೂ ಇಲ್ಲ, ಕೂತ್ಕೊಳ್ಳಿ. ಸಂಜನಾ, ಬಡ್ಸಮ್ಮ. ನರಸಿಂಹ, ಹೇಗೆ ನಡೀತಿದೆ ಪರೀಕ್ಷೆ ತಯಾರಿ? ಪರವಾಗಿಲ್ಲಪ್ಪ. ಪರವಾಗಿಲ್ಲ ಅನ್ಬಾರ್ದು ಕಣೋ, ನೀನು ಚೆನ್ನಾಗಿ ಓದಿ ಎತ್ತರಕ್ಕೆ ಬೆಳಿಬೇಕು. ಸರಿ. ನನ್ನ ಮಗ ಹೇಗೆ ಓದ್ತಿದ್ದಾನಮ್ಮ? ನಿಮ್ಮ ಮಗ ಬಹಳ ಸ್ಮಾರ್ಟ್ ಅದಾನ್ರಿ ಅಪ್ಪ. ನಮ್ಮ ಕೆಂಪೇಗೌಡ ಸಿನಿಮಾದಲ್ಲಿ ಸುದೀಪ್ ಅವ್ರು ಸ್ಮಾರ್ಟ್ ಆಗಿರೋ ಥರನೇ ನಮ್ಮ ನರಸಿಂಹನು ಸ್ಮಾರ್ಟ್ ಆಗಿದ್ದಾನೆ ಅಂತ ನಮಗೆ ಗೊತ್ತು ಕಣಮ್ಮ. ಬೇರೆ ಏನಾದರೂ ಹೇಳೋ ಅವನ ಬಗ್ಗೆ? ಅಯ್ಯೋ, ಹಂಗಲ್ರಿ ಅಕ್ಕಾರ, ನರಸಿಂಹ ಓದೋದ್ರೊಳಗೆ ಸ್ಮಾರ್ಟ್ ಅದಾನ ಅಂತಂದಿನ್ರಿ. ಓ, ಹಾಗಾ? ಇನ್ನು ಹೇಗೆ? ಅಲ್ಲ ಅಣ್ಣ, ನೀನು ನಮ್ಮ ನರಸಿಂಹನ ವಯಸ್ಸಲ್ಲಿದ್ದಾಗ ಚೆನ್ನಾಗಿ ಓದಿದ್ದಿದ್ರೆ ಕಷ್ಟಪಟ್ಟು ಐಆರ್ ಆಫೀಸರ್ ಆಗಿರ್ತಿದ್ದೆ ಅಲ್ವಾ? ನೀನೇ ಕಷ್ಟಪಟ್ಟು ಓದಲಿಲ್ಲ. ಇವತ್ತು ನನ್ನ ಮಗ ನನಗಿಂತ ಎತ್ತರವಾಗಿ ಬೆಳೆದಿದ್ದಾನೆ ಅಂದರೆ ಅದಕ್ಕಿಂತ ಖುಷಿ ಬೇಕೇನೆ. ಆದರೆ ನನ್ನ ಮಗ ಇನ್ನೂ ಎತ್ತರಕ್ಕೆ ಬೆಳಿಬೇಕು, ಆಗಲೇ ನನಗೆ ಸಮಾಧಾನ. ನಮ್ಮ ಕಾಲದಲ್ಲಿ ಪೊಲೀಸ್ ಕೆಲಸ ಸಿಗೋದು ಬಹಳ ಕಷ್ಟ ಇತ್ತು ಕಣೆ. ಹೇಗೋ ಪೊಲೀಸ್ ಅಂತ ಒಂದು ಕೆಲಸ ಗಿಟ್ಟಿಸ್ಕೊಂಡೆ. ಆಮೇಲೆ
ಮದುವೆ ಆದಮೇಲೆ ನಿಮ್ಮೆಲ್ಲರೂ ಸಾಕೋ ಜವಾಬ್ದಾರಿ ಬಿತ್ತಲ್ಲ, ಇದ್ರ ಮಧ್ಯೆ ಎಲ್ಲಿ ಓದು ಅಂತೀಯ ನನ್ನ? ಅದಂತೂ ಖರೆ ಐತ್ರಿ ಅಪ್ಪಾರ. ಪಾಪ ನೀವು ಇಂಥ ವಯಸ್ಸಿನಾಗೂ ಕಷ್ಟಪಟ್ಟು ದುಡ್ದು ಮನಿ ನೋಡ್ಕೊಳಕತ್ತೀರಲ್ರಿ. ಖರೆ ಅಂದರೆ ನೀವು ಗ್ರೇಟ್ ರೀ. ಇವತ್ತು ನಿಮ್ಮ ಮಗ ಏನಾರ ಸಾಧನೆ ಮಾಡ್ಯಾನಂದ್ರೆ ಅದಕ್ಕೆ ಕಾರಣ ನೀವ ಅಪ್ಪಾರಿ. ಬರೀ ನಂದು ಒಬ್ಬಂದೇ ಅಲ್ಲಮ್ಮ, ಅವ್ರ ಅಮ್ಮನ ಕೊಡುಗೆನೂ ತುಂಬ ಇದೆ. ಆ್ಯಕ್ಚುಲಿ ಅಪ್ಪಾರ ನಂಗೆ ನಿಮ್ಮ ಡಿಪಾರ್ಟ್ಮೆಂಟ್ ಅಂದ್ರೆ ಭಾಳ ಇಷ್ಟ ರೀ. ಆ್ಯಂಡ್ ಅಷ್ಟೇ ಗೌರವನೂ ಐತ್ರಿ. ಯಾಕಂದ್ರೆ ನೀವು 24 ಗಂಟೆನೂ ಜನರ ಸಲುವಾಗಿ ಇಷ್ಟು ಕಷ್ಟಪಡ್ತೀರಿ. ನಂಗೆ ಇನ್ಫ್ಯಾಕ್ಟ್ ರೀಸೆಂಟ್ಲಿ ಗೊತ್ತಾತ್ರಿ, ಅದು ಯಾವುದೋ ರೌಡಿ ಅಟ್ಟಹಾಸ ಸಂಬಂಧ ಒಬ್ರು ಪೊಲೀಸ್ ಸಸ್ಪೆಂಡ್ ಆದ್ರೆ ಗೊತ್ತೇನ್ರಿ? ಹೌದಮ್ಮ, ಕೆಲವು ಸಲ ನಮ್ಮ ಪೊಲೀಸರು ಅಸಹಾಯಕರಾಗ್ಬಿಡ್ತಾರೆ. ಅವ್ರಿಗೆ ಗೊತ್ತಿಲ್ಲದೆ ಕಷ್ಟಕ್ಕೆ ಸಿಗಾಕೊಂಡ್ಬಿಡ್ತಾರೆ. ಕಷ್ಟನೋ ಸುಖನೋ ತಪ್ಪು ಮಾಡಿದವನಿಗೆ ಒಳಗೆ ಹಾಕ್ತಾನೆ ಇರಬೇಕು. ಯಾಕಂದರೆ ಅನ್ನ ಕೊಡೋ ಸಂಸ್ಥೆಗೆ ಗೌರವ ಕೊಡಬೇಕಲ್ವಾ? ಈಗಿರೋ ವಯಸ್ಸಿನಾಗೂ ನಿಮ್ಮ ಜೋಶ ಮೆಚ್ಚಬೇಕ್ರಿ ಅಪ್ಪಾರ. ಅರೆ, ತಟ್ಟೆನಲ್ಲಿ ಅನ್ನನ ಹಾಗೆ ಬಿಟ್ಬಿಟ್ಟಿದ್ಯಲ್ಲಮ್ಮ. ಅದು ತಿನ್ನು. ನೋಡಮ್ಮ, ತಟ್ಟೆಲೆ ಹಾಗೆಲ್ಲ ಅನ್ನ ಬಿಡಬಾರ್ದು. ಸ್ವಲ್ಪನೇ ಹಾಕಿಸ್ಕೊಂಡಿದ್ಯಾ, ಊಟ ಮಾಡು. ಸರಿ. ಅದಕ್ಕೆ ದಿಶಾ ಅವ್ರು ಯಾವತ್ತಿದ್ರು ನಾನು ಹೆಂಡ್ತಿನೇ. ಅದನ್ನು ಬೇರೆ ಯಾರೋ ಒಪ್ತಿದ್ರು ನಾನಂತೂ ಅವ್ರನ್ನ ಹೆಂಡ್ತಿಯಾಗಿ ಒಪ್ಕೊಂಡಿದ್ದೀನಿ. ದಿಶಾ ದಿಶಾ ದಿಶಾ, ಎಲ್ಲರ ಬಾಯಲು ಆ ದಿಶಂದ ಹೆಸರು. ಎಲ್ಲರೂ ಅವಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಚಿರುನು ಅವಳ ಹೆಸರು ಕೇಳಿದ್ರೆ ಮರದ ಓಡ್ ಹೋಗ್ತಾ ಇದ್ದೀನೋ, ಇವತ್ತು ಅವಳಿಗೆ ಸಪೋರ್ಟ್ ಮಾಡ್ತಿದ್ದಾನೆ. ಅದು ಅಲ್ಲದೆ ನನ್ನ ಕೈನೇ ತಡೆದು ನನಗೆ ಬುದ್ಧಿವಾದ ಹೇಳಕ್ ಬರ್ತಿದ್ದಾನೆ ಅಂದ್ರೆ ಇದಕ್ಕೆಲ್ಲ ಕಾರಣ ಆ ದಿಶಾನೇ. ಆದಷ್ಟು ಬೇಗ ಅವಳು ಆಡ್ತಾ ಇರೋ ಆಟಕ್ಕೆ ಬ್ರೇಕ್ ಹಾಕ್ಲಿಲ್ಲ ಅಂದ್ರೆ ಅವಳು ನನ್ನನ್ನೇ ಓವರ್ಟೇಕ್ ಮಾಡ್ತಾಳೆ. ಹಾಗಾಗ್ಬಾರ್ದು. ಆ ಚಿರು ದಿಶಾ ಚೆನ್ನಾಗಿರ್ಲಿ ಅನ್ನೋ ಕಾರಣಕ್ಕೆ ನಾನೇ ಮುಂದೆ ನಿಂತು ಅವ್ರಿಗೆ ಮದುವೆ ಮಾಡಿಸ್ದೆ. ಅಷ್ಟು ಸಾಕಾಗಲ್ಲ ಅಂತ ಸೈನಿಂಗ್ ಅಥಾರಿಟಿನೂ ಆ ದಿಶಾಂಗೆ ಕೊಟ್ಟೆ. ಆದ್ರೆ ಹಾಗೆ ಹಾಲು ಎರೆದ್ರೆ ಅದು ಕಕ್ಕೋದು ವಿಷಾನೇ ಅನ್ನೋ ಹಾಗೆ ಆ ದಿಶಾ ಈಗ ನನ್ನ ಮೇಲೆ ವಿಷ ಕಾಡ್ತಾ ಇದ್ದಾಳೆ. ಛೇ, ದಿಶನ್ ವಿಚಾರದಲ್ಲಿ ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನೋ ಸೌಂದರ್ಯ.